ಪೇಮೆಂಟ್ ಆಗುತ್ತೆ, ತಮಗೆ ಸ್ಯಾಲ್ರಿ ಬರುತ್ತೆ, ತಮ್ಮ ಮನೆ ನಡೆಯುತ್ತೆ. GSTಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತೀರಾ. ಪ್ರಸಾರ ಭಾರತಿನೇ ಬೇಕು ಅಂತ ಹೇಳ್ತೀರಾ. ಅದು ಕೂಡ ಪುರಾವೆ ಕೊಟ್ವಿ ಸರ್, ನಾವು ಪ್ರಸಾರ ಭಾರತಿಯಿಂದ ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ ಅಂತ ಹೇಳಿ. ಪ್ರಸಾರ ಭಾರತಿಯವರು ನಮಗೂ ಕೂಡ ನ್ಯೂಸ್ ಕಳಿಸ್ತಾರೆ, ಫುಟೇಜಸ್ಗಳನ್ನು ಕಳಿಸ್ತಾರೆ, ಪಬ್ಲಿಷ್ ಮಾಡಿ ಅಂತ ಹೇಳಿ. ಇನ್ಫಾರ್ಮೇಷನ್ ಬ್ಯೂರೋದಿಂದ ರಿಜಿಸ್ಟ್ರೇಷನ್ ಆಗಿರುವಂಥ ಕಂಪ್ನಿ ಐತೆ ನಮ್ಮದು. ಇನ್ನೂ ಏನು ಬೇಕು ಸರ್? ಅವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಶೇರ್ ಮಾಡಿದ್ದೀವಿ. ಸೊ ಇವಾಗ ನ್ಯಾಯ ಮತ್ತೆ ಬೇಕು. ಅದು ಯಾಕೆ ಬೇಕು? ಎನಿವೇರ್ ರಿಜಿಸ್ಟ್ರೇಷನ್ ಸಿಂಪಲ್ ಆಗಿರೋವಂಥ ಒಂದೇ ಮಾತು. ಕೆಲವೊಬ್ಬರಿಗೆ ಭಯ ಇರುತ್ತೆ, ಕೆಲವೊಂದು ಆಸ್ತಿಗಳಿರ್ತವೆ, ಅವು ಸ್ವಲ್ಪ ಡಿಸ್ಪ್ಯೂಟ್ಸ್ಗಳಲ್ಲಿರ್ತವೆ. ನನ್ನ ಹೆಸ್ರ ಮೇಲೇನೋ ಆಸ್ತಿ ಇರುತ್ತೆ, ಬಟ್ ಅಲ್ಲಿಗೆ ಹೋದ ತಕ್ಷಣ ಅಲ್ಲಿ ನಾವು ಯಾರಿಗೋ ಮಾಡಕ್ಕೆ ಕೊಟ್ಟಿರ್ತೀವಿ, ಏನೋ ಬಿಟ್ಟಿರ್ತೀವಿ, ಅವ್ರು ಕಬ್ಜಾ ಇರ್ತಾರೆ, ಅವ್ರು ಬಿಟ್ಟು ಹೋಗಲ್ಲ ಅವರು. ಆವಾಗ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಅಲ್ಲಿ ಹೋಗ್ಬಿಟ್ರೆ ಅಲ್ಲೆಲ್ಲ ರಿಜಿಸ್ಟ್ರಾರ್ಗಾಗಲಿ, ಅಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಲ್ಲಾಗಲಿ ಒಂದು ಹಣವನ್ನು ಕೊಟ್ಟು, ಲಂಚವನ್ನು ಕೊಟ್ಟು ಇಂಥವು ರಿಜಿಸ್ಟ್ರೇಷನ್ಗಳು ಬಂದರೆ ಅಲ್ವಾ, ರಿಜಿಸ್ಟ್ರೇಷನ್ಗಳು ಬಂದರೆ ಅವ್ರನ್ನ ತಡೆ ಹಿಡೀರಿ, ನಾವು ಮಾತಾಡ್ತೀವಿ. ಅಲ್ಲೇ ಬಡದಾಟಗಳು ಆಗಬಾರ್ದು ಅಂತ ಹೇಳಿ ಎನಿವೇರ್ ರಿಜಿಸ್ಟ್ರೇಷನ್ ನೀವು ಎಲ್ಲಿ ಕೂತ್ಕೊಂಡು ಕೂಡ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಬಟ್ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾಕೆ ಆಗ್ತಾ ಇಲ್ಲ? ಹಾಗೇ ಒಂದು ಸಿಂಪಲ್ ಆಗಿ ಒಂದೇನೋ ಮಾತಾಡ್ತಾ ಹೋದಾಗ ಬಂದು ಇನ್ಫಾರ್ಮೇಷನ್ ಇದು ಎಷ್ಟರ ಮಟ್ಟಿಗೆ ಕರೆನೋ ಎಷ್ಟರ ಮಟ್ಟಿಗೆ ಸುಳ್ಳೋ ನಮಗೆ ಗುರುತಿಲ್ಲ, ಎಷ್ಟು ಮಟ್ಟಿಗೆ ನಿಜಾನೋ ಎಷ್ಟು ಮಟ್ಟಿಗೆ ಸುಳ್ಳೋ ನಮಗೆ ಗುರುತಿಲ್ಲ. ಅದೇನಪ್ಪ ಅಂತಂದರೆ, ಇಲ್ಲಪ್ಪ ಗೋಕಾಕಲ್ಲಿ ಇಲ್ಲಪ್ಪ ಅಂತಂದರೆ ಇಲ್ಲೆಲ್ಲ ತಾಲೂಕುಗಳಲ್ಲಿ 35-40 ಸಾವಿರದಲ್ಲಾಗುವಂತಹ ಕೆಲಸ ಬೆಳಗಾವಿಯಿಂದ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ರೆ 10,000 15,000ದಲ್ಲಿ ಮುಗಿದೋಗ್ಬಿಡುತ್ತೆ, ಇಲ್ಲೆಲ್ಲ ಕಮಾಯಿ ಸ್ಟಾಪ್ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬಂದ್ವು. ಹೌದು, ಇವೆಲ್ಲ ಮಾತುಗಳು ಕೇಳಿಬಂದ್ವು. ಅವು ನಮ್ಮ ಹತ್ರ ಇಲ್ಲ ಅಂತಿಲ್ಲ, ನಮ್ಮ ಹತ್ರ ಇದ್ದಾವೆ ಫುಟೇಜಸ್ಗಳು. ಸಮಯ ಸಂದರ್ಭ ಬಂದಾಗ ಅವನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ, ಅವತ್ತನ್ನು ಕೂಡ ಸಬ್ಮಿಟ್ ಮಾಡ್ತೀವಿ ನಾವು. ಇದನ್ನೆಲ್ಲ ಈ ಮಾತುಗಳು ಬರ್ತಾ ಇವೆ, ಇಂಥ ಸಿವಿಯರ್ ಅಲಿಗೇಷನ್ಸ್ಗಳಿದ್ದಾವೆ. ಇದನ್ನೆಲ್ಲ ಸ್ಕ್ರೂಟಿನಿ ಮಾಡೋದು ಯಾರು ಸರ್? DC ಅವ್ರಿಗೂ ಕೂಡ ನಮ್ಮ ಚಾನಲ್ ಓದ್ತಿದ್ರೆ ನನ್ನ ಲೆಟರ್ ಹೆಡ್ ಮೇಲೆ ಕಂಪ್ಲೇಂಟ್ ಬರೆದು ಹಾಕ್ಬಿಡ್ತೀನಿ. DC ಅವ್ರಿಗೂ ಕೂಡ ಕಂಪ್ಲೇಂಟ್ ಹೋಗ್ಲಿದು, ಇದ್ರ ಮೇಲೆ ಪ್ರಾಪರಾಗಿ ಸ್ಕ್ರೂಟಿನಿ ಆಗಲಿ. ಬೈರೇಗೌಡರು ಸಾಹೇಬರು ಒಂದು ಮಾತು ಹೇಳ್ತಾರೆ, ನೀವೇ ರಿಜಿಸ್ಟ್ರೇಷನ್ ಎಲ್ಲೇ ಕೂತ್ಕೊಂಡು ಕೂಡ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೋದು, ಯಾವುದೇ ಆಸ್ತಿ ಆಗಲಿ ಮದುವೆ ಆಗಲಿ ಏನು ಬೇಕಾದಾಗಲಿ ಮಾಡಿಸ್ಬೋದು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಬೆಳಗಾವಿ ಜಿಲ್ಲೆ ಅಂತ ಬಂದಾಗ ಯಾಕಿದು ತಡೆ ಹಿಡಿಯುತ್ತೆ, ಯಾಕಿದು ಸ್ಟಾಪ್ ಆಗುತ್ತೆ? ಇದ್ರ ಹಿಂದಿರುವಂತಹ ಕೈವಾಡಗಳು ಯಾರದ್ದು, ಯಾರು ಇದರಿಂದಿದ್ದಾರೆ ಎಲ್ಲ ಕಾದು ನೋಡಬೇಕು. ಇದನ್ನು ನಾವು ಕಂಪ್ಲೇಂಟ್ ಹಾಕ್ತೀವಿ, ಅದ್ರ ಜೊತೆಗೆ ಲೆಟ್ರ್ ಕೂಡ ತಮಗೆ ಬರೆದು ಹಾಕ್ತೀವಿ. ಐ ಆಮ್ ವೇಟಿಂಗ್ ಅಂತ ಹೇಳ್ತಾ ಇದ್ದೀರಾ, ಲೆಟ್ರು ಬರುತ್ತೆ. ಅಟು ಮೀರಿ ಏನಾದರೂ ಆಯ್ತಪ್ಪ ಅಂತಂದರೆ ನಾವು ನಮ್ಮ ತಂಡವನ್ನು ಕರ್ಕೊಂಡು ತಮ್ಮ ಆಫೀಸ್ ಮುಂದೆ ತಮ್ಮದೇ ಇಂಟರ್ವ್ಯೂ ಮಾಡ್ತೀವಿ ಸರ್. ಪ್ರಸಾರ ಭಾರತಿ ಇದ್ದರೆ ಇಂಟರ್ವ್ಯೂ ಕೊಡ್ತೀವಿ ಅಂತ ಹೇಳಿದ್ದೀರಾ, ಅಧಿಕೃತವಾಗಿ ಕೊಡ್ತೀನಿ ಅಂತ ಹೇಳಿದ್ದೀರಾ. ಪ್ರಸಾರ ಭಾರತಿ ತೊಗೊಂಡೇ ಬರ್ತಾ ಇದ್ದೀವಿ ಸರ್. ಇದಾಗಿತ್ತು ಇವತ್ತಿನ ಒಂದು ನ್ಯಾಯ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ S16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.